ಸುಮಾರು 27 ವರ್ಷ 6 ತಿಂಗಳು ದೀರ್ಘಕಾಲ ವೃತ್ತಿ ಜೀವನದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಅಪಾರ ಸೇವೆ ಸಲ್ಲಿಸಿ ಉಮರ್ಗಾ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕರಾದ ಮುಲ್ಕ್ ಚಾಂದ್ ಹೆಗ್ ಜಮಾದಾರ್ ಅವರು ಅಧಿಕೃತವಾಗಿ ಸೇವೆ ನಿವೃತ್ತ ಹೊಂದಿದ್ದಾರೆ. ತಾವು ತಮ್ಮ ಸೇವೆ ಅವಧಿಯಲ್ಲಿ ಹಲವು ಶಾಲೆಗಳಲ್ಲಿ ಕಾರ್ಯನಿರ್ವಹಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಮಾತ್ರವಲ್ಲದೆ ಅವರ ವ್ಯಕ್ತಿತ್ವ ನಿರ್ಮಾಣಕ್ಕೂ ಮಹತ್ವ ಕೊಡುಗೆ ನೀಡಿದ್ದಾರೆ. ವಿಶೇಷವಾಗಿ ಉಮರ್ಗಾ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸುಮಾರು 2.5 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಶಾಲೆಯ ಅಭಿವೃದ್ಧಿಗೆ ಶ್ರಮಿಸಿದ್ದಾರೆ. ಶಿಕ್ಷಣದ ಮೇಲಿನ ನಿಷ್ಠೆ, ಶಿಸ್ತು ಮತ್ತು ವಿದ್ಯಾರ್ಥಿಗಳ ಮೇಲಿನ ಅಪಾರ ಪ್ರೀತಿ ಇವರ ವೈಶಿಷ್ಟ್ಯವಾಗಿದ್ದು, ಸಹೋದ್ಯೋಗಿಗಳು ಹಾಗೂ ಗ್ರಾಮಸ್ಥರ ಮನಗಳಲ್ಲಿ ಅಪಾರ ಗೌರವ ಗಳಿಸಿದ್ದಾರೆ. ಸೇವೆ ನಿವೃತ್ತ ಸಂದರ್ಭದಲ್ಲೂ ಶಾಲಾ ಸಿಬ್ಬಂದಿ, ವಿದ್ಯಾರ್ಥಿಗಳು ಹಾಗೂ ಗ್ರಾಮಸ್ಥರು ಭಾವಪೂರ್ಣವಾಗಿ ಬೀಳ್ಕೊಟ್ಟು ಅವರ ಮುಂದಿನ ಸೇವಾ ನಿವೃತ್ತಿ ಜೀವನ ಸುಖಮಯವಾಗಿರಲೆಂದು ಹಾರೈಸಿದರು. ಈ ಸಂದರ್ಭದಲ್ಲಿ ಶಿವಲಿಂಗಯ್ಯ ಸ್ವಾಮಿ, ವಿರೂಪಾಕ್ಷ ಸ್ವಾಮಿ, ಮಹದೇವಪ್ಪ ಪಾಟೀಲ್, ಗುರುನಾಥ್ ಕುಲಕರ್ಣಿ, ಶಿವಾನಂದ್ ಹರ್ಗಿ, ಸಂಜೀವ್ ಕುಮಾರ್ ಕುಲಕರ್ಣಿ, ಮಹಾಂತೇಶ್ ಹಡ್ಪಾದ್, ರಮೇಶ್ ಕಡ್ಗಿ, ಚಂದ್ರಕಾಂತ್ ಭೂಮಿ, ರವಿಕುಮಾರ್ ಬಡ್ಗಾರ್, ದತ್ತು ಹೊಸಮನಿ, ಹನುಮಂತ್ ಕುಲಕರ್ಣಿ ಸೇರಿದಂತೆ ಅನೇಕರು ಗಣ್ಯರು, ಗ್ರಾಮಸ್ಥರು, ಶಾಲೆಯ ಸಿಬ್ಬಂದಿಗಳು ಹಾಗೂ ಮುದ್ದು ಮಕ್ಕಳು ಉಪಸ್ಥಿತರಿದ್ದರು. ಚೆನ್ನಪ್ಪ, RJ32 ಕನ್ನಡ ನ್ಯೂಸ್, ಅಫ್ಜಲ್ಪುರ್. ಇವತ್ತಿನ ದಿವಸ ನನ್ನ ಕಾರ್ಯಕ್ರಮವನ್ನು ಮಾಡಿದಂಥ ಶ್ರೀ ಉಮರ್ಗಾ ಗ್ರಾಮದ ಎಲ್ಲ ನನ್ನ ಗ್ರಾಮದ ಹಿರಿಯರು, ಗಣ್ಯ ವ್ಯಕ್ತಿಗಳು ಹಾಗೂ ಶಿಕ್ಷಣ ಪ್ರೇಮಿಗಳು ಮತ್ತು ಎಲ್ಲ ನನ್ನ ಮುದ್ದು ಮಕ್ಕಳು, ಈ ನನಗೆ ಬಹಳ ಅಂದರೆ ಬಹಳ ಸಂತೋಷವೂ ಅಷ್ಟೇ ಅನಿಸ್ತದೆ, ದುಃಖನೂ. ಈ ಮಕ್ಕಳನ್ನು ಬಿಟ್ಟು ನಾನು 2 ವರ್ಷ ಸೇವೆಯಲ್ಲಿ ಇನ್ನೂ ನಾನು ಸೇವೆ ಮಾಡಬೇಕಾಗಿತ್ತು ಅನ್ನಿಸ್ತಾ ಇದೆ. ಆದರೂ ಅನಿವಾರ್ಯ, ಸರ್ಕಾರದ ಒಂದು ಇದರ ಮೇಲೆ ನಾನು ನಿವೃತ್ತಿ ಹೊಂದುತ್ತೇನೆ. ಮತ್ತು ಈ ಗ್ರಾಮದ ಪ್ರೀತಿ, ಗೌರವ ನೋಡಿ ನನಗೆ ಭಾಳಷ್ಟು ನಯ, ಕರುಣೆ, ದಯ ತಮ್ಮ ಎಲ್ಲರ ಆಶೀರ್ವಾದ ಮಾಡಿದ್ದಾರೆ ಅಂತೇಳಿ ನನ್ನ 2 ಅನಿಸಿಕೆ ಮುಗಿಸ್ತದೆ. ಇಲ್ಲಿ ಬಂದು ನಾನು 2.5 ವರ್ಷ ನಾನು ಸೇವೆ ಸಲ್ಲಿಸಿದ್ದೇನೆ. ಇದಕ್ಕೆ ನನಗೆ ಇಷ್ಟು ಕೊಟ್ಟಂಥ ಗೌರವ, ನಾನು ಜೀವನ ಚಿರುಣಿಯಾಗಿ ಮರೆಯಲಾರದಂಥ ಗೌರವವನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ಯಾವಾಗಲೂ ಸದಾ ಚಿರುಣಿಯಾಗಿರುತ್ತೇನೆ. ತಾಲೂಕಿನ ಕರ್ಜಗಿ ಗ್ರಾಮದ ಶಿಕ್ಷಕರು ಇವರು ಸುರ್ಪುರ್ ತಾಲೂಕಿನಲ್ಲಿ ಸುಮಾರು 20 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಬಂದರು. ಸುರ್ಪುರ್ ತಾಲೂಕಿನಿಂದ 25 ವರ್ಷ ಸೇವೆ ಸಲ್ಲಿಸಿದರು. ಒಂದು ಹಿರಿಯ ಪ್ರಾಥಮಿಕ ಶಾಲೆ, ಒಂದು ಕಿರಿಯ ಪ್ರಾಥಮಿಕ ಶಾಲೆ ಅಂತ ಹೇಳಿ ಸುರ್ಪುರದಲ್ಲಿ 2 ಶಾಲೆಯನ್ನು ಬದಲಾವಣೆ ಮಾಡಿ ಹೋದ ವರ್ಷ 2 ವರ್ಷ ಹಿಂದೆ ವರ್ಗಾವಣೆಗೊಂಡು ಈ ಅಫ್ಜಲ್ಪುರ ತಾಲೂಕಿನ ಉಮ್ಮೂರು ಶಾಲೆಯಲ್ಲಿ ಬಂದು ಸುಮಾರು 2 ವರ್ಷ ಸೇವೆ ಸಲ್ಲಿಸಿದರು. ಆ 2 ವರ್ಷ ಸೇವೆಯಲ್ಲಿ ಈ ಉಮ್ಮೂರು ಗ್ರಾಮದ ಗ್ರಾಮಸ್ಥರು ಕೊಟ್ಟಂಥ ಮರ್ಯಾದೆ ಅಷ್ಟಿಷ್ಟಲ್ಲ. ಜನರು ಹೇಳ್ತಕ್ಕಂಥದ್ದು ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ಗ್ರಾಮ ಸಣ್ಣದು, ಮಾಡ್ತಕ್ಕಂಥ ಕಾರ್ಯಗಳು ಬಹಳ ದೊಡ್ಡದು. ಒಬ್ಬ ಸರ್ಕಾರಿ ನೌಕರಿಗೆ ಸಿಗಬೇಕಾದಂಥ ಸವಲತ್ತು ಮತ್ತು ಕರ್ತವ್ಯ ನಿಷ್ಠೆ ಮಾಡಿದಂಥ ಶಿಕ್ಷಕರಿಗೆ ಕೊಡಬೇಕಾದಂಥ ಗೌರವವೆಲ್ಲ ಈ ಉಮ್ಮೂರು ಗ್ರಾಮದ ಗ್ರಾಮಸ್ಥರು ಮತ್ತು ಯುವಕ ಮಿತ್ರರು, ಶಿಕ್ಷಣ ಪ್ರೇಮಿಗಳು ಎಲ್ಲರೂ ಇವರಿಗೆ ಒಂದು ಗೌರವದಿಂದ ಕಾಣ್ಯಾರ. ಇವತ್ತಿನ ದಿನ ಅವರ ವೃತ್ತಿ ಜೀವನ ಮುಕ್ತಿ ಹೊಂದೋಕ್ಕೆ ಒಂದು ಬಹಳ ವಿಶೇಷವಾಗಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು. ಆ ಕಾರ್ಯಕ್ರಮದಲ್ಲಿ ಅವರ ದಂಪತಿಗಳಿಗೂ ಕೂಡ ಕರೆಸಿ ಅವರೆಲ್ಲ ಕರ್ಜಿಗಿಯಿಂದ ಸುಮಾರು 2 ಕ್ರೂಸರ್ ಗಾಡಿಗಳು ಬಂದು ಈ ಗ್ರಾಮದವರೆಲ್ಲರೂ ಕೂಡಿ ಈ ಒಂದು ನಿವೃತ್ತಿ ಕಾರ್ಯಕ್ರಮ ಬಹಳ ವಿಜೃಂಭಣೆ ಮಾಡಿದ್ರು. ಆದರೂ ಕೂಡ ನಾನು ಇವರು ಒಳ್ಳೆಯ ಒಡನಾಟಿಗಳು. ನಂದು ಇಂಡಿ ತಾಲೂಕು ರೋಡಿಗೆ ಗ್ರಾಮದವರು, ಇವರು ಅಫ್ಜಲ್ಪುರ ತಾಲೂಕು ಕರ್ಜಗಿ ಗ್ರಾಮದವರು. ಅಲ್ಲಿ ಸುಮಾರು 2.5-3 ಕಿಲೋಮೀಟರ್ ಹತ್ತಿರದವರು. ಆದರೂ ಕೂಡ ನಾನು ಸೇವೆ ಮಾಡಿದ್ದು ಅಫ್ಜಲ್ಪುರ ತಾಲೂಕು, ಇವರು ಸೇವೆ ಮಾಡಿದ್ದು ಅಫ್ಜಲ್ಪುರ ತಾಲೂಕು. ಇವರು ಕರ್ಜಗಿ, ಇವರು ಎಲ್ಲಿ ಉಮ್ಮೂರಿಗೆ ಸೇವೆ ಮಾಡ್ತಿದ್ರು, ನಾನು ಇಲ್ಲೇ ಕಿರಸಾವಳಿಗೆ ಅಂತ ಒಂದು ಚಿಕ್ಕ ಗ್ರಾಮದಲ್ಲಿ ಸೇವೆ ಮಾಡ್ತಾಯಿದ್ದೆವು. ಇವರು ಒಬ್ಬ ಒಳ್ಳೆಯ ಶಿಕ್ಷಕ ಅನಿಸಿಕೊಂಡಿದ್ದು ಬಹಳ ಸಂತೋಷ ಆಗ್ತದೆ. ಯಾಕಂದ್ರೆ ಉಮ್ಮೂರಿ ಗ್ರಾಮದ ಎಲ್ಲ ಗ್ರಾಮಸ್ಥರು ಕೊಟ್ಟಂಥ ಮರ್ಯಾದೆ ಇನ್ನು ಮುಂದೆ ಬಂದಂಥ ಶಿಕ್ಷಕರು ನಾವು ಇದೇ ರೀತಿ ನೋಡ್ಕೋತೇವೆ ಅಂಥೇಳಿ ಗ್ರಾಮಸ್ಥರೆಲ್ಲರೂ ಬಹಳ ಕಳಕಳಿಯಿಂದ ಹೇಳ್ಕೊಂಡ್ರು. ಆದ್ರೆ ಈ ಒಂದು ವಿಶೇಷವಾಗಿ ಮಾಡಿದಂಥ ಕಾರ್ಯ ಬಹಳ ನೆನೆಸ್ಕೋಬೇಕು. ಒಬ್ಬ ಶಿಕ್ಷಕರಿಗೆ ಕೊಟ್ಟಂಥ ಗೌರವ ಅಂದ್ರೆ ಇದು ಉಮ್ಮೂರಿ ಗ್ರಾಮ ಅಂತ ಹೇಳ್ಬೋದು. ಜಮಾದಾರ್ ಸಾಹೇಬರು ಮುಖ್ಯ ಗುರುಗಳಾಗಿ 2023ರಲ್ಲಿ ನಮ್ಮ ಗ್ರಾಮಕ್ಕೆ ಆಗಮಿಸಿದರು. ಆ ಒಂದು ವೇಳೆಯಲ್ಲಿ ನಮ್ಮ ಗ್ರಾಮದಲ್ಲಿ ಶಿಕ್ಷಣ ಭಾಳ ಕುಂಠಿತಮಯವಾಗಿತ್ತು. ಇವರು ಬಂದಾಕ್ಷಣ ನಮ್ಮ ಗ್ರಾಮದಲ್ಲಿ ಶಿಕ್ಷಣದ ಮಟ್ಟ ಉತ್ತಮವಾಗಿ ಸಾಗುತ್ತಾ ಬಂತು. ಯಾಕಪ್ಪ ಅಂತಂದರೆ ಇವರು ಬರೋದಕ್ಕಿಂತ ಮುಂಚೆ 30-35 ಹುಡುಗರು ಇದ್ದರು, ವಿದ್ಯಾರ್ಥಿಗಳಿದ್ದರು. ಇವರು ಚಾಂದ್ ಸಾಬ್ ಜಮಾದಾರ್ ಸರ್ ಬಂದ ನಂತರ ನಮ್ಮ ಗ್ರಾಮದಲ್ಲಿ 45ರಿಂದ 50 ಮಕ್ಕಳು ಶಾಲೆಗೆ ಬಂದರು. ಯಾಕಪ್ಪ ಅಂತಂದರೆ ಅವರ ಒಂದು ಉತ್ತಮವಾದ ಶಿಕ್ಷಣ, ಪ್ರೇಮತ್ವ, ಸರಳತೆ, ಉತ್ತಮವಾದಂಥ ಶಿಕ್ಷಣ ಕೊಡೋದು,
ಹೀಗೆ ಹಲವಾರು ಅವರಲ್ಲಿ ಒಂದು ಒಳ್ಳೆಯ ಗುಣಗಳಿರುವುದರಿಂದ ಮತ್ತು ಊರಿನ ಸಮಸ್ತ ಗ್ರಾಮಸ್ಥರು ಪ್ರೈವೇಟ್ ಖಾಸಗಿ ಶಾಲೆಗಳಿಗೆ ಕಳಿಸ್ತಾ ಇದ್ರು ಇವ್ರು ಬರೋದಕ್ಕಿಂತ ಮುಂಚೆ. ಇವ್ರು ಬಂದಾಕ್ಷಣ ಗ್ರಾಮದ ಪಾಲಕ ಪೋಷಕರಲ್ಲಿ ವಿನಂತಿ ಮಾಡಿ ನಮ್ಮ ಸರ್ಕಾರ ಶಾಲೆಯಲ್ಲಿ ಸಾಕಷ್ಟು ಸೌಲಭ್ಯವಿದೆ, ನಾವು ಉತ್ತಮವಾದಂಥ ಶಿಕ್ಷಣ ಕೊಡ್ತಿದ್ದೀವಿ, ನೀವು ದಯವಿಟ್ಟು ಖಾಸಗಿ ಶಾಲೆಗಳಿಗೆ ಕಳಿಸಬೇಡಿ, ಏನಿದ್ದರೂ ಸರ್ಕಾರಿ ಶಾಲೆಗೆ ಕಳಿಸಿ ಅಂತಕ್ಕಂಥ ಮಾತು ಪಾಲಕ ಪೋಷಕರಲ್ಲಿ ತಿಳಿಸಿದಾಗ ಅವರ ಮಾತಿಗೆ ಬೆಲೆ ಕೊಟ್ಟು ಸಮಸ್ತ ಗ್ರಾಮಸ್ಥರು ವಿಚಾರ ಮಾಡಿ ಒಂದು ಚಾನ್ಸಾಬ್ ಜಮಾದಾರರ ಮಾತಿಗೆ ಬೆಲೆ ಕೊಟ್ಟು ಇವತ್ತು ಮಕ್ಕಳನ್ನು 50ರಿಂದ 55 ಮಕ್ಕಳು ಇಲ್ಲಿ ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾರೆ. ಇಂಥ ಒಂದು ಉತ್ತಮ ಶಿಕ್ಷಣ ಕೊಡ್ತಕ್ಕಂಥ ಚಾನ್ಸಾಬ್ ಜಮಾದಾರ್ ಸಾಹೇಬರಿಗೆ ಈಗ ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಅವರು ನಿವೃತ್ತಿ ಹೊಂದಿದ್ರು. ಅವರಿಗೆ ಇವತ್ತು ಹೋಗ್ತಾರಪ್ಪ ನಮ್ಮ ನಿವೃತ್ತಿ ಹೊಂದಿ ಅವ್ರ ಗ್ರಾಮಕ್ಕಪ್ಪ ಅಂದ್ರೆ ನಮಗೆ ಇವತ್ತು ನಮ್ಮ ಎಲ್ಲ ಸಮಸ್ತ ಗ್ರಾಮದವರಿಗೆ ನೋವಾಗಿದೆ. ಆದರೆ ಅನಿವಾರ್ಯ ಸರ್ಕಾರದ ಆದೇಶ ಇರುವ ಹಿನ್ನೆಲೆಯಲ್ಲಿ ಅದು ಆಗಲೇಬೇಕು. ಅದಕ್ಕೆ ಏನಪ್ಪ ಅಂದ್ರೆ ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಆ ಭಗವಂತನು ಅವರ ಮನೆತನಕ್ಕೆ ಸುಖ ಶಾಂತಿ ಸಮೃದ್ಧಿ ಕೊಟ್ಟು ಕರುಣಿಸಲಿ. ಮತ್ತು ಜೊತೆಯಲ್ಲಿ ಮುಂದೆ ನಮ್ಮ ಗ್ರಾಮಕ್ಕೆ ಬರ್ತಕ್ಕಂಥ ಶಿಕ್ಷಕರು ಅವರಂಥ ಒಳ್ಳೆಯ ಗುಣಗಳನ್ನು ಇರ್ತಕ್ಕಂಥ ಉತ್ತಮ ಶಿಕ್ಷಣ ಕೊಡ್ತಕ್ಕಂಥ ಶಿಕ್ಷಕರು ನಮ್ಮ ಗ್ರಾಮಕ್ಕೆ ಬರಲಿ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತು ಅವರಿಗೆ ಒಳ್ಳೆಯ ದೇವಿಯ ಭಾಗ್ಯವಂತಿ ತಾಯಿಯ ಆಶೀರ್ವಾದ ಅವರ ಮನೆತನ ಮೇಲೆ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು 2 ಮಾತು